ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಇದೇನು ಕಾಲುವೆ ನೋಡ್ತಿದ್ದೀರಾ, ಈ ಕಾಲುವೆ ಮತ್ತೆ ನೋಡಿ ರೋಡ್ ಅದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಅದು ಬಂದು ನಿಮಗೆ ಜಲ್ಲಿ ರೋಡ್ ಆಗ್ತಾ ಇದೆ. ಮತ್ತೆ ನಿಮಗೆ ಸೇಮ್ ಇಲ್ಲೂ ಒಂದು ರೋಡ್ ಇದೆ. ಇದು ಕೂಡ ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದು ಕಾಲುವೆ ರೋಡು ನೋಡಿ. ಇದು ನಿಮಗೆ 33 ಅಡಿ ಗೌರ್ಮೆಂಟು ನಕಾಶೆ ರೋಡು ಬರುತ್ತೆ. ಈ ಜಾಗ ನೋಡಿ. ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 1 ಎಕರೆ 4 ಗುಂಟೆ. ಈ ಜಾಗದ ಏನಪ್ಪ ಅಂತಂದರೆ ಇವರು ಒಂದು 60 ವರ್ಷದಿಂದ ಏನು ಕಲ್ಟಿವೇಟ್ ಮಾಡಲಿಲ್ಲ. ಮತ್ತು ನಿಮಗೆ ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ ಬರೀ 5 ಕಿಲೋಮೀಟ್ರು. ಮದ್ದಿರ್ಗೆ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 72 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ತುಂಬಾ ಚೆನ್ನಾಗಿರುವಂಥ ಜಾಗ ನೋಡಿ. ಮತ್ತು ನಿಮಗೆ ನೋಡಿ ಬೆಂಗಳೂರವರು 15 ಎಕರೆ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಇದೊಂದೇ ಒಂದು ಜಾಗ ಮಾತ್ರ ಇಲ್ಲಿ ಬೆಲೆ ಕಮ್ಮಿ ಕೊಡ್ತಾ ಇರೋದು. ಇಲ್ಲೆಲ್ಲ ಬೆಲೆ ಜಾಸ್ತಿ ನೋಡಿ. 15 ಎಕರೆ ಇವರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ಕಾಂಪೌಂಡ್ ಹಾಕೊಂಡು ದೊಡ್ಡ ತೆಂಗು ಬಾಳೆ ಅಡಿಕೆ ನೋಡಿ ಎಲ್ಲ ಕಾಣಿಸ್ತಿಲ್ವಾ. ಪ್ರತಿಯೊಂದು ಗಿಡನೂ ಇವ್ರು ಹಾಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಬೆಂಗಳೂರು ಮೈಸೂರು ರೋಡ್ ಬರೀ 5 ಕಿಲೋಮೀಟ್ರ್ ಆಗಲ್ಲ, 4ರಿಂದ 3.5 ಕಿಲೋಮೀಟ್ರ್ ಅಷ್ಟೇ. ಮತ್ತು ನಿಮಗೆ ವರ್ಷದಲ್ಲಿ 3 ತಿಂಗಳು ಮಾತ್ರ ನೀರಿರಲ್ಲ, ಮಿಕ್ಕಿದೆಲ್ಲ ದಿನದಲ್ಲೂ ಇಲ್ಲಿ ನೀರಿರುತ್ತೆ. ಮತ್ತು ನೋಡಿ ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಈ ಜಾಗ. ಈಗ ನಿಮಗೆ ಇದು 1 ಎಕರೆ 4 ಗುಂಟೆ ಎಷ್ಟು ಅಗಲ ಐತೆ ಅಂತ ತೋರಿಸ್ತೀನಿ. ನೋಡಿ ನಿಮಗೆ ಈ ಮರದಿಂದ ಹಿಡ್ದು ಆ ಕಬ್ಬವರೆಗೂ ಹತ್ತತ್ರ ನಿಮಗೆ 150 ಅಡಿಗಿಂತ ಜಾಸ್ತಿ ಅಗಲ ಬರುತ್ತೆ ಜಾಗ. ಇದು ಫುಲ್ ಅಗಲ ಜಾಸ್ತಿ ಇದೆ ನೋಡಿ. ಆ ಮರದಿಂದ ಹಿಡ್ದು ನಿಮಗೆ ಈ ಕಬ್ಬವರೆಗೂ ಮತ್ತೆ ಅಗಲ ಬಂದು ಆ ಕಬ್ಬವರೆಗೂ ಫುಲ್ಲು ಜಾಸ್ತಿ ಅಗಲ ಇದೆ ನೋಡಿ. ನೋಡಿ ಇಲ್ಲಿಂದ ಹಿಡ್ದು ನಿಮಗೆ ಕರೆಕ್ಟಾಗಿ ನಾನೇನು ನಿಂತಿದ್ದೀನಿ, ಇಲ್ಲಿಂದ ಹಿಡ್ದು ನಿಮ್ಗೆ ಅಲ್ಲಿವರೆಗೂ 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ ನೋಡಿ. ನಾನು ಹೇಳಿದ್ನಲ್ಲ 15 ಎಕರೆ ತೊಗೊಂಡಿದ್ದಾರೆ ಬೆಂಗಳೂರು ಪಕ್ಕದವರು ಅಂತ ನೋಡಿ. ಮನೆಯೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಎಲ್ಲ ತೋಟನ ಡೆವಲಪ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಈ ಜಾಗ ಬಂದು ಫುಲ್ಲು ಸ್ಕ್ವೇರ್ ಆಗಿ ಮತ್ತು ಪ್ಯೂರ್ ಕೆಂಪು ಭೂಮಿ ನೋಡಿ. ಎಷ್ಟು ಕೆಂಪು, ತುಂಬಾ ಒಳ್ಳೆ ಕೆಂಪು ಭೂಮಿ ನೋಡಿ. ಅದ್ಬಸ್ ಕಲ್ಲಿದು ಇದಕ್ಕೆಲ್ಲ ಅದ್ಬಸ್ ಕಲ್ಲು. ಇಲ್ಲಿಂದ ಹಿಡ್ದು ನಿಮಗೆ ಆ ಮರದವರೆಗೂ 150 ಅಡಿಗಿಂತ ಜಾಸ್ತಿ ಆಗಲ್ಲ, ಫುಲ್ ಅಗಲ ಬರುತ್ತೆ ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ಆ ಮರದವರೆಗೂ, ಆ ಮರ ಏನಿದೆ ನೋಡಿ ಅಲ್ಲಿ ಗುರುಗಳು ನಿಂತಿದಾರಲ್ಲ ಅಲ್ಲಿವರೆಗೂ ನಿಮಗೆ 1 ಎಕರೆ 4 ಗುಂಟೆ ಫುಲ್ಲು ಸ್ಕ್ವೇರ್ ಆಗಿ ಅಗಲ ಬರುತ್ತೆ. ಮತ್ತು ನಿಮಗೆ ಇದು ಈಸ್ಟ್ ಫೇಸಿಂಗು ಒಂದು ಬ್ರಿಡ್ಜ್ ಹಾಕೊಂಡ್ಬಿಟ್ರೆ ಸಾಕು. ಬರೀ 4 ಕಿಲೋಮೀಟ್ರ್ ಬಂದು ಬೆಂಗಳೂರು ಮೈಸೂರು ರೋಡು. ಮದ್ದೂರ್ಗಿಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 1,80,000 ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋವಂಥ ಜಾಗ. ಯಾರೆಲ್ಲ 1 ಎಕರೆ ಅಥವಾ 1 ಎಕರೆ 5 ಗುಂಟೆ 10 ಗುಂಟೆ ನೋಡ್ತಾ ಇರ್ತೀರ ಅಂಥವ್ರಿಗೆ ಈ 1 ಎಕರೆ 4 ಗುಂಟೆ ತುಂಬ ಚೆನ್ನಾಗಿದೆ. ನಿಮಗೆ ಇವಾಗ ಜಲ್ಲಿ ಮೆಟ್ಲಿಂಗ್ ರೋಡ್ ಆಗ್ತಿದೆ. ಮಳೆಗಾಲ ಅಂತ ನಿಲ್ಸ್ಬಿಟ್ಟಿದ್ರು. ಜಲ್ಲಿ ರೋಡು ಸಿಮೆಂಟ್ ರೋಡ್ ಆಗ್ಬಿಟ್ರೆ ಇದು 2 ಲಕ್ಷ ಕಮ್ಮಿ ಕೊಡಲ್ಲ. ಈಗ ತೊಗೊಂಡ್ರೆ ಇದು ಕಮ್ಮಿಗೆ ಸಿಗುತ್ತೆ. ಮತ್ತು ರೋಡ್ ಆಗ್ಬಿಟ್ರೆ ಇದು ಬೆಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ನೋಡಿ. ಪಕ್ಕದಲ್ಲೆಲ್ಲ ನಿಮಗೆ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಮತ್ತು ನಿಮಗೆ ಇಲ್ಲಿ ನಿಮಗೆ ಅರ್ಧ ಗಂಟೆಗೂ ಬಸ್ ಇದೆ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋದರೆ ಇಲ್ಲಿ ಈ ಜಾಗದಿಂದ ಅದು ಬಂದು ನಿಮಗೆ ಸ್ಟೇಟ್ ಹೈವೇ. ಅದು ಬಂದು ನಿಮಗೆ ನಾಗಮಂಗಲ ಮತ್ತು ಮದ್ದೂರು ಹೈವೇ ರೋಡ್ ಅದು. ಇಲ್ಲಿಂದ ನೋಡಿ ಪಕ್ಕದಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ನೋಡಿ. ಬೆಂಗಳೂರವರು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಇನ್ನೊಂದೇನಪ್ಪ ಅಂದರೆ ವಿದ್ಯುತ್ ಕಂಬ ಎಲ್ಲ ಇದೆ. ಅಲ್ಲೆಲ್ಲ ವಿದ್ಯುತ್ ಕಂಬ ಇದೆ. ಇವರೆಲ್ಲ ಊರು ಪಕ್ಕದ್ದೇ ಆಗಿರೋದ್ರಿಂದ ವಿದ್ಯುತ್ ಲೈನಿಂದ ಎಲ್ಲ ಅವರು ಪವರ್ ಕಲೆಕ್ಷನ್ ಎಲ್ಲ ತೊಗೊಂಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಮನೆಗಳೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ.